ಹಲೋ ಫ್ರೆಂಡ್ಸ್, ಇವತ್ತು ಮಂಗಳವಾರ ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ನಾನು ಇವತ್ತು ಯೋಗಾಭ್ಯಾಸಕ್ಕೆ ಹೋಗ್ತಾ ಇದ್ದೀನಿ. ಟೈಮ್ ಬಂದುಬಿಟ್ಟು 5:15ಗೆ ನಾವು ಯೋಗಾಭ್ಯಾಸಕ್ಕೆ ಹೋಗಬೇಕಾಗುತ್ತೆ. ಮುಗಿದಿದ್ದು ಟೈಮ್ ಬಂದುಬಿಟ್ಟು 6:45 ಆಗಿತ್ತು. ಸೊ ನೋಡಿ, ಚಪ್ಪಲಿ ಎಷ್ಟು ಚೆನ್ನಾಗಿ ನೀಟಾಗಿ ಬಿಟ್ಟಿದ್ದು, ಯಾಕಂದ್ರೆ ಇದೇ ಥರನೇ ಜೋಡಿಸ್ಕೋಬೇಕು. ಹಾಗೆ ಬರ್ತಾನೆ ನಾನು ಹಾಲ್ ಪ್ಯಾಕೆಟ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿಬಿಟ್ಟು ಈಗ ಟೀ ಮಾಡ್ಕೊಂಡು ಕುಡಿದು ಎಲ್ಲರೂ ಕೂಡ ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ಮಗಳಿಗೆ ಇವತ್ತು ನಾನು ರೈಸ್ ಬಾತ್ನ ಮಾಡ್ಕೊಡ್ತಾ ಇದ್ದೀನಿ. ವೆಜಿಟೇಬಲ್ ರೈಸ್ ಬಾತು. ಇದಕ್ಕೆ ನಾನು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಟರ್ಮೆರಿಕ್ ಪುಡಿ, ಸ್ವಲ್ಪ ಉಪ್ಪು ಮತ್ತು ಒಂದು ಬೆಳ್ಳುಳ್ಳಿ, ಇದನ್ನೆಲ್ಲ ಒಂದು 5 ಎಲೆ ಕರ್ಬೇವಿನ ಸೊಪ್ಪು ಹಾಕಿ ನಾನು ವಿಷಲ್ ಹಾಕ್ಸ್ಲಿಕ್ಕೆ ಸ್ವಲ್ಪ ನೀರು ವಿಷಲ್ ಹಾಕ್ಸ್ಲಿಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಪೂರಿನ ಉಜ್ಕೊಳ್ತಾ ಇದ್ದೀನಿ. ಪೂರಿಗೆ ಬಂದುಬಿಟ್ಟು ಮೈದಾ ಹಿಟ್ಟು ಅಷ್ಟೇ ಬಳಸ್ಕೊಂಡಿರೋದು. ಮೈದಾ ಹಿಟ್ಟಿಗೆ ನಾನು ಹಾಕಿರೋದು ಉಪ್ಪು, ಸ್ವಲ್ಪ ಸೋಡಾ ಪುಡಿ, ಸ್ವಲ್ಪ ರವೆ, ಸ್ವಲ್ಪ ಸಕ್ಕರೆ, ಇಷ್ಟೆಲ್ಲ ಹಾಕಿ ನಾನು ಕಲಸಿಟ್ಟು ಒಂದು 1/2 ಅವರ್ ಎಷ್ಟಲ್ಲಿಟ್ಟು ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಅದಾದಮೇಲೆ ಪೂರಿ ಹಿಟ್ಟು ಕೂಡ ಚೆನ್ನಾಗಿ ಒಂದು ಸ್ವಲ್ಪನೇ ಪೂರಿನ ಉಜ್ಜಿ ಇವಾಗ ನಾನು ಪೂರಿನ ಕರೆಸ್ಕೊಳ್ತಾ ಇದ್ದೀನಿ. ನೋಡಿ, ಪೂರಿಗೆ ಎಷ್ಟು ಚೆನ್ನಾಗಿದೆ. ನಾನು ಊಟ ಮಾಡಿದ್ದು 10:30 ಆಗೋಯಿತು. ಯಾಕಂದರೆ ಬಂದಿದ್ದು ಲೇಟ್ ಆಯ್ತಲ್ವ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು 4 ಗಂಟೆಗೆ ಎದ್ದಿದ್ದರಿಂದ ಬೆಳಿಗ್ಗೆ ಎಲ್ಲ ಸಾಂಬಾರಿಗೆ ಜೋಡಿಸಿಟ್ಟು ಹೋಗಿದ್ದೆ. ಮಧ್ಯಾಹ್ನ ಊಟಕ್ಕೆ ನಾನು ಇವತ್ತು ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ನಾನಿವತ್ತು ಸಾಂಬಾರಿಗೆ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು, ಪಾಲಕ್ಕು, ಸ್ವಲ್ಪ ಮೆಂತ್ಯ ಸೊಪ್ಪು ಇದೆಲ್ಲ ಕೂಡ ನಾನು ಹೆಚ್ಚಿಟ್ಟು ಹೋಗಿದ್ದೆ. ಅದಾದಮೇಲೆ ಬದನೆಕಾಯಿನ ನೀರಲ್ಲಿ ಹಾಕಿಟ್ಟು ಹೋಗಿದ್ದೆ, ಯಾಕಂದರೆ ಕಪ್ಪಾಗಿಬಿಡುತ್ತೇವೆ ಅಂತೇಳಿ. ಈಗ ನಾನು ಸಾಂಬಾರನ್ನ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕುಕ್ಕರು ಮುಚ್ಚಿ ವಿಷಲ್ ಹಾಕ್ಸಿದ್ರೆ ಸಾಂಬಾರು ಅಷ್ಟು ಟೇಸ್ಟಾಗಿರಲ್ಲ. ಒಂದ್ಸಲ ಟ್ರೈ ಮಾಡಿ, ಟೇಸ್ಟು ತುಂಬ ಈ ಥರ ಒಂದ್ಸಲ ಟ್ರೈ ಮಾಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಲಾಗು ಇದಾಗಿರುತ್ತೆ.